ಬ್ಯಾಕ್ ಟು ಅನದರ್ ವ್ಲಾಗ್. ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ, ಟೈಮ್ ಬಂದ್ಬಿಟ್ಟು 7:15 ಆಗಿದೆ. ಸೊ ಬೆಳಗ್ಗೆನೆ ರೆಡಿ ಆಗಿದ್ದೀನಿ. ಯೂಶುವಲಿ ಎಲ್ಲ ಬೆಳಗ್ಗೆ ಹೊತ್ತು ಜಾಗಿಂಗು ವಾಕಿಂಗ್ ಅಂತ ಹೋದ್ರೆ ನಾವು ನೋಡಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದೀವಿ. ಇವತ್ತು ಇಶಾನ್ದು ಏನದು 23rd ಆನ್ಯುವಲ್ ಸ್ಪೋರ್ಟ್ಸ್ ಡೇ ಇದೆ. ಸೊ ಹಾಗಾಗಿ ನಾನು ಮತ್ತೆ ಅರುಣ್ ಇಬ್ರು ರೆಡಿಯಾಗಿ ಹೋಗ್ತಾ ಇದೀವಿ. ಇಶಾನ್ನ 6:45ಗೆ ಡ್ರಾಪ್ ಮಾಡ್ಬಿಟ್ಟು ಬಂದಾಯ್ತು. ಅರ್ಲಿ ಮಾರ್ನಿಂಗ್ ಇಲ್ಲಿ ಸ್ಪೋರ್ಟ್ಸ್ ಡೇ ಇಟ್ಕೊಂಡಿದ್ದಾರೆ. ಬಿಕಾಸ್ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಅದನ್ನ ಮಾಡ್ಬೇಕಲ್ವಾ. ಹಾಗಾಗಿ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಹೆಂಗಿತ್ತು ಅಂದ್ರೆ ಈವ್ನಿಂಗ್ ಇರ್ತಿತ್ತು, ಇಲ್ಲಾಂದ್ರೆ ಸ್ಪೋರ್ಟ್ಸ್ ಡೇ ಇದ್ರೆ ಆಫ್ಟರ್ನೂನ್ ಇರ್ತಿದ್ರು. ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಪ್ರೋಗ್ರಾಮ್ ನಡೀತಿತ್ತು. ಬಟ್ ಇಲ್ಲಿ ಯಾರು ಸರಿಯಾಗಿ ಎದ್ದೇ ಇರಲ್ವೇನೋ ಆ ಟೈಮಲ್ಲಿ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದಾರೆ. ಕಾಫಿ ಕುಡ್ದಿದೀವಿ ಅಷ್ಟೇ, ಬ್ರೇಕ್ಫಾಸ್ಟ್ ಅಂತೂ ಮಾಡಕ್ಕೆ ಆಗಲ್ಲ ಅಲ್ವಾ. ಸೊ ನಾ ಇನ್ನು ಸ್ಟವ್ನು ಆನ್ ಮಾಡ್ಲಿಲ್ಲ. ಅಯ್ಯೋ ಏನ್ ಮಾಡೋದು, ಅಲ್ಲೇ ಏನಾದ್ರು ಅವ್ರದ್ದು ಸ್ಕೂಲ್ ಕ್ಯಾಂಟೀನ್ ಅಲ್ಲೇ ತಿನ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಅರುಣ್ ನನ್ನ ಜೊತೆ 9:30 ತನಕ ಇರ್ತಾರೆ. ಆಮೇಲೆ ಅವ್ರಿಗೆ ಆಫೀಸ್ ಇರೋದ್ರಿಂದ ವಾಪಸ್ ಬರ್ತಾರೆ. ನಾನು ಎಲ್ಲಾ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಈಶಾನ ಪಿಕಪ್ ಮಾಡಿ ಮನೆಗೆ ವಾಪಸ್ ಬರೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ರೆಡಿ ಆಗಿದ್ದೀವಿ. ನಾನು ಮತ್ತೆ ಅರುಣ್ ಇಬ್ರು ಹೋಗಿ ಇಶಾನ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರಬೇಕು. ಸ್ಕೂಲ್ ಹತ್ರ ಪಾರ್ಕಿಂಗ್ ಸಿಗದೇ ಇರೋದಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮ ಸ್ಕೂಟರ್ನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಕಾರ್ ತೊಗೊಂಡು ಬಂದುಬಿಡ್ತಾರೆ. ಸೊ ಕಾರ್ ಪಾರ್ಕ್ ಮಾಡ್ಕೊಂಡ್ಮೇಲೆ ನಮ್ಮಂಥವ್ರಿಗೆ 2 ವೀಲರ್ಗೆ ಜಾಗನೇ ಸಿಗಲ್ಲ. ಸೊ ಅವರೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಇನ್ನೆಲ್ಲಿರುತ್ತೆ. ಹಾಗಾಗಿ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ 7:15 ಆಗಿದೆ. ಸ್ವಲ್ಪ ಲೇಟೇ ಆಗಿಬಿಡ್ತು. ಈಗ ನಾವು ಹೋಗೋಷ್ಟರಲ್ಲಿ ಎಲ್ಲ ಪ್ಲೇಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಹುಶಃ ನಮಗೆ ನಿಂತ್ಕೊಂಡು ನೋಡ್ಕೊಬರ್ಬೇಕೇನೋ ಪ್ರೋಗ್ರಾಮ್ನ. ಈಗ ಸ್ಕೂಲ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ, ಮೇಯ್ನ್ ಗೇಟ್ ಹತ್ರ. ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಇಶಾನ್ ಸ್ಕೂಲು. ಇದು ಹಿರಾನಂದಾನಿ ಫೌಂಡೇಶನ್ ಸ್ಕೂಲ್ ಅಂತ, HFS ಸ್ಕೂಲ್ ಅಂತ ಕರಿತೀವಿ ಶಾರ್ಟಾಗಿ. ನೋಡಿ 23ನೇ ಅಥ್ಲೆಟಿಕ್ ಆ್ಯನ್ಯುವಲ್ ಡೇ ಇದು. ಎಷ್ಟು ರಶ್ ಇದೆ ನೋಡಿ. ನಮ್ಗೆ ಆ ಕಡೆ ಹೋಗೋಕ್ಕೂ ಜಾಗ ಆಗಲ್ಲ ಅಂತ ಕಾಣಿಸುತ್ತೆ. ಇವತ್ತಿನ ಆ್ಯನ್ಯುವಲ್ ಅಥ್ಲೆಟಿಕ್ ಡೇಯಲ್ಲಿ 1st ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ಮಕ್ಕಳು ತನಕ ಇರ್ತಾರೆ. ಫೈನಲಿ ಹೇಗೋ ನಾನು ಜಾಗ ಮಾಡಿಕೊಂಡು ಮಿಡಲಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಚೇರ್ಸ್ ಅಂತೂ ಅವೈಲಬಿಲಿಟಿ ಇಲ್ಲ. ಸ್ಟ್ಯಾಂಡಿಂಗಲ್ಲೇ ಇವತ್ತು ಪ್ರೋಗ್ರಾಮ್ ನೋಡಬೇಕಾಗುತ್ತೆ. ಆ್ಯಂಡ್ ಮಕ್ಕಳೆಲ್ಲ ಮಾರ್ಚ್ ಫಾಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. 5th ಇಂದ 10th ತನಕ ಮಕ್ಕಳು ಮಾರ್ಚ್ ಫಾಸ್ಟ್ ಮಾಡ್ತಾರೆ. ಈಗ ಅಟ್ ಪ್ರೆಸೆಂಟು ಫೀಲ್ಡಲ್ಲಿರೋದು ಬರೀ ಹೈಸ್ಕೂಲ್ ಮಕ್ಕಳು. ಬ್ಯಾಂಡ್ ಟೀಮ್ ಇದೆ, ಮತ್ತು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪೀಟ್ ಮಾಡಿರೋರಿದ್ದಾರೆ, ಮತ್ತು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪೀಟ್ ಮಾಡಿರೋರಿದ್ದಾರೆ. ಇನ್ನು ಉಳಿದವರೆಲ್ಲ ಬಿಲ್ಡಿಂಗ್ ಒಳಗಿದ್ದಾರೆ. ಅವರು ಕೂಡ ಮಾರ್ಚ್ ಫಾಸ್ಟ್ಗೆ ಜಾಯ್ನ್ ಆಗ್ತಾರೆ. ಈಗ ನೀವು ನೋಡ್ತಾ ಇದ್ರಲ್ಲ, ಇದೇ ಇಶಾನ್ ಸ್ಕೂಲು. ತುಂಬ ದೊಡ್ಡ ಸ್ಕೂಲು. ಈ ಸ್ಕೂಲಲ್ಲಿ ನರ್ಸರಿಯಿಂದ 12th ಸ್ಟ್ಯಾಂಡರ್ಡ್ ತನಕ ಕ್ಲಾಸಸ್ ರನ್ ಮಾಡ್ತಾರೆ. ಇನ್ನು ಸ್ಟ್ರೆಂತ್ ಬಗ್ಗೆ ಹೇಳಬೇಕು ಅಂತಂದರೆ 4,000ದಿಂದ 5,000 ಮಕ್ಕಳು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಸ್ಕೂಲು. Sports captain boy Master Arpit Desai, sports captain girl Eva Manoj lead the march past. Head boy Master Myntra occupies the private place this morning as he leads the school march past. An inborn leader with excellent oratory skills, Brother has worked very hard in motivating his fellow heroes. Kanishka Sethi, a meritorious student who has led the HFS. ಎಲ್ಲ ಗ್ರೂಪ್ ಅವ್ರದ್ದು ಮ್ಯಾಚ್ ಫಾಸ್ಟ್ ಮುಗಿದ್ಮೇಲೆ ನ್ಯಾಷನಲ್ ಪ್ಲೇಯರ್ಸ್ ಅವ್ರದ್ದು ಮ್ಯಾಚ್ ಫಾಸ್ಟಿಂಗ್ ಇತ್ತು. ತುಂಬ ಮಕ್ಕಳು ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡು, ಸಿಲ್ವರ್ ಮೆಡಲ್ ತೊಗೊಂಡಿರೋರು ಇವರೆಲ್ಲ. ನೆಕ್ಸ್ಟು ಈಗ ನೀವು ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಸ್ಟೇಟ್ ಲೆವೆಲ್ ಪ್ಲೇಯರ್ಸು. ಸೊ ಮಹಾರಾಷ್ಟ್ರ ಅಂತ ಜಾಕೆಟ್ ಹಾಕ್ಕೊಂಡಿದ್ದಾರೆ ನೋಡಿ, ಇವರೆಲ್ಲ ಸ್ಟೇಟ್ ಲೆವೆಲ್ ಪ್ಲೇಯರ್ಸು. ಇವ್ರದ್ದು ಮ್ಯಾಚ್ ಫಾಸ್ಟ್ ಇರುತ್ತೆ. ಇವಾಗ HFS ಬ್ಯಾಂಡ್ ಹೋಗ್ತಾ ಇದೆ. ಒಂದು ಕೈಯೆಲ್ಲ ಇವರು ಫ್ಲೂಟ್ಸ್ನ ಚೆನ್ನಾಗಿ ನುಡಿಸ್ತಿದ್ರು. ಇವ್ರುಗಳು ನೋಡ್ತಾ ಇದ್ರೆ ನನ್ನ ಸ್ಕೂಲ್ ಡೇಸ್ ಮೆಮೊರಿ ಎಲ್ಲ ನೆನಪಾಗ್ತಾ ಇದೆ. ನೆಕ್ಸ್ಟು 4th ಸ್ಟ್ಯಾಂಡರ್ಡ್ ಡ್ಯಾನ್ಸ್. ಅಂದರೆ ಇಶಾನ್ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ, ಯಾವ ಪ್ರಾಪ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಅಂತ ನೋಡ್ಕೊಂಬರೋಣ.
ನಿಮಗೆ ನಾನು ಹೇಳಲೇಬೇಕು, ಇಷ್ಟು ಮಕ್ಕಳು 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋ ಮಕ್ಕಳು. ಎ ಸೆಕ್ಷನಿಂದ ಸ್ಟಾರ್ಟ್ ಆಗಿ ಐ ಸೆಕ್ಷನ್ಗೆ ಎಂಡ್ ಆಗುತ್ತೆ. ಪ್ರತಿ ಒಂದು ಸೆಕ್ಷನಲ್ಲೂ 41-42 ಮಕ್ಕಳು ಇರ್ತಾರೆ. ಸೊ ಇಷ್ಟು ಮಕ್ಕಳು 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋರು. ಅಪ್ರಾಕ್ಸಿಮೇಟ್ ಆಗಿ 380 ಮಕ್ಕಳಿದ್ದಾರೆ. ಇಶಾನ್ ಪಿಕ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಇಶಾನ್ ಕ್ಲಾಸ್ ರೂಮ್ ಹತ್ರ ಹೋಗ್ತಾ ಇದ್ದೀನಿ. ಅವ್ನ ಕ್ಲಾಸ್ ರೂಮ್ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿದೆ. ಇಶಾನ್ H ಡಿವಿಷನಲ್ಲಿ ಸ್ಟಡಿ ಮಾಡ್ತಾ ಇರೋದು. ಸೊ ಈಗ ಇಶಾನ ಪಿಕಪ್ ಮಾಡ್ಕೊಂಡಾಯಿತು, ಮನೆಗೆ ಹೋಗೋಣ ಅಂತ. ಅಷ್ಟರಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಇವ್ರ ಸ್ಕೂಲ್ ಕ್ಯಾಂಟೀನಲ್ಲೇ ಮಾಡ್ತೀನಿ, ವಡಾಪಾವ್ ತೊಗೊಳ್ತೀನಿ. ಸೊ ವಡಾಪಾವ್ ತಿಂದ್ಕೊಂಡು ಇಶಾನ್ ನಾನಿಬ್ಬರು ವಾಕ್ ಮಾಡ್ಕೊಂಡು ಹೋಗಬೇಕು. ಅರುಣ್ ಆಗಲೇ ಮನೆಗೆ ಹೋಗಿದ್ದಾರೆ ಗಾಡಿ ತೊಗೊಂಡು. ಸೊ ಈಗ ನಾವಿಬ್ಬರು ನಡ್ಕೊಂಡು ಹೋಗೋಣ ಅಂತ. ಏನು ಇಶಾನ್? ಆ್ಯಂಡ್ ಇಶಾನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ವಿಡಿಯೋ ಮಾಡಿದ್ದೀನಿ, ನೋಡೋಣ, ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನು ಗೊತ್ತಾ, ಫಾಸ್ಟ್ ಮೂವಲ್ಲಿ ಇಟ್ಕೊಂಡು ಮಾಡಿಬಿಟ್ಟಿದ್ದೀನಿ. ಈಗ ಮನೆಗೆ ಹೋಗಿ ಫಸ್ಟು ನೋಡಬೇಕು ಹೆಂಗೆ ಬಂದಿದೆ ಏನು ಅಂತ. ಜೊತೆಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಕ್ಯಾಂಟೀನ್ ಹೋಗೋಣ, ತುಂಬ ರಶ್ ಇತ್ತು ನಾನು ಬರುವಾಗ. ನೋಡ್ತೀನಿ ಇವಾಗ ಕಡಿಮೆ ಆದರೆ ಒಂದು ವಡಾಪಾವ್ ತೊಗೊಂಡು ತಿಂದ್ಬಿಟ್ಟು ಮನೆಗೆ ಹೋಗೋದು. ಚಲೋ ಇಶಾನ್, ನಾನು ಮತ್ತೆ ಡ್ಯಾನ್ಸ್ ಮಾಡ್ಬೋದಲ್ಲ, ನನಗೆ ಸಾಂಗ್ ಗೊತ್ತಿದೆ. ಎಸ್. ಸೀನಿಯರ್ ಸಿಟಿಸನ್ ಕ್ಲಬ್ಬಲ್ಲಿ ಇವತ್ತು ಸಿಂಗಿಂಗ್ ಆ್ಯಕ್ಟಿವಿಟಿ ನಡೀತಾ ಇದೆ. ಎವ್ರಿ ಡೇ ಒಂದೊಂದು ಆ್ಯಕ್ಟಿವಿಟಿ ಮಾಡ್ತಾರೆ ಅವರು. ಈ ಪಾರ್ಕ್ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ದೊಡ್ಡ ಪಾರ್ಕ್ ಇದು ಹಿರನಂದನಿ ಎಸ್ಟೇಟ್ಗೆ. ಈ ಪಾರ್ಕ್ ನೋಡೋಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ಯಾಕಂದರೆ ಅಷ್ಟು ಗಿಡ ಮರಗಳಿದೆ ಇದರಲ್ಲಿ. ನೋ ಇಶಾನ್, ಇಶಾನ್ ಗೆಟಿಂಗ್ ಲೇಟ್. ಇಶಾನ್ ಐ ಆಮ್ ಗೋಯಿಂಗ್ ಬಾಯ್. ಸೊ ಇವಾಗ ನಾವು ಇಶಾನ್ ಕರ್ಕೊಂಡು ಪಾರ್ಕ್ ಒಳಗಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಹೆಂಗೆ ಅಂದರೆ, ಒಂದು ಅಪಾರ್ಟ್ಮೆಂಟಿಂದ ಇನ್ನೊಂದು ಅಪಾರ್ಟ್ಮೆಂಟ್ಗೆ, ಅಂದರೆ ಒಂದು ಸೊಸೈಟಿಯಿಂದ ಇನ್ನೊಂದು ಸೊಸೈಟಿಗೆ ನೀಟಾಗಿ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಮೇನ್ ರೋಡಲ್ಲೇ ಹೋಗಬೇಕು ಅಂತೇನಿಲ್ಲ. ನಾನೀಗ ಫಸ್ಟು ಸ್ಕೂಲಿಂದ ಎದುರುಗಡೆ ಇರೋವಂಥ ಸೊಸೈಟಿ ಒಳಗೆ ನುಗ್ಗಿದೆ. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸೊಸೈಟಿ, ಆಮೇಲೆ ಈ ಪಾರ್ಕಿಗೆ ಬಂದಿದ್ದೀನಿ. ಈಗ ಈ ಪಾರ್ಕಿಂದ ನಾವು ಮೊದಲಿದ್ವಲ್ಲ ಕ್ರೌನ್ ಸೊಸೈಟಿ, ಅಲ್ಲಿ ಹೋಗ್ತೀನಿ ಒಳಗಡೆ. ಅಲ್ಲಿಂದ ನೆಕ್ಸ್ಟು ಈಗ ಅಟ್ ಪ್ರೆಸೆಂಟ್ ನಾವಿರೋವಂಥ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ವಿ. ಸೊ ಹಿಂಗೆ ಕನೆಕ್ಟಿವಿಟಿ ಇರುತ್ತೆ. ಹಿಂಗೆ ಮಾಡೋದ್ರಿಂದ ಮನೆಗೆ ಬೇಗನೂ ಹೋಗ್ಬೋದು, ಮತ್ತು ಟ್ರಾಫಿಕ್ ಕೂಡ ಅವಾಯ್ಡ್ ಆಗುತ್ತೆ. ಮೇನ್ ರೋಡಲ್ಲಿ ಹೋಗಬೇಕು ಅನ್ನೋ ಟೆನ್ಷನ್ ಇಲ್ಲ. ಸೊ ಈಗ ಬನ್ನಿ ಹೋಗೋಣ. ಅರೆ ಇಶಾನ್ ನೋಡಿ, ಹಿಂದೆ ಬರ್ತಿದ್ದಾನೆ ಕಳ್ಳನ ಥರ. ನಾನು ಮೊದಲು ಇದ್ದಿದ್ದ ಸೊಸೈಟಿಗೆ ಬಂದಿದ್ದೀನಿ, ಕ್ರೌನ್ ಸೊಸೈಟಿ. ನಾನು ಇಲ್ಲಿದ್ದಾಗಲೇ ಯೂಟ್ಯೂಬ್ ಓಪನ್ ಮಾಡಿದ್ದು. ಮೇಲೆ ಕಾಣಿಸ್ತಾ ಇದೆಯಲ್ಲ, ಕೊನೇ ವಿಂಡೋ ಕಾಣ್ತಿದೆಯಲ್ಲ, ಅಲ್ಲೇ ನಾನು ಇದ್ದಿದ್ದು 12th ಫ್ಲೋರಲ್ಲಿ. ಸೊ ಈಗ ಅದೆಲ್ಲ ಮೆಮೊರಿ. ಈಗ ಇಲ್ಲಿಂದ ಈಗ ಅಟ್ ಪ್ರೆಸೆಂಟ್ ಇದ್ದೀನಲ್ಲ, ಆ ಸೊಸೈಟಿಗೆ ಹೋಗಬೇಕು. ನೋಡಿ ಕಾಣ್ತಾ ಇದೆಯಲ್ಲ, ಈ ಗೇಟ್ ಆಪೋಸಿಟ್ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಈಗ ಅಲ್ಲೇ ನಾವಿರೋದು. ಈಗ ಅಲ್ಲಿಗೆ ಹೋಗಬೇಕು. ಫೈನಲಿ ಮನೆಗೆ ಬಂದ್ವಿ. ಶಾಪ ಸುಸ್ತಾಗೋಯ್ತು. ಇಶಾನ್ ಪ್ಲೀಸ್ ಬೆಲ್ ಬೇಡ, ಅಪ್ಪ ಇದೆ.
ಬೋರಿಂಗ್ ಅದು ಬಂದ್ಬಿಟ್ವಿ ಬೇಗ. ಎಸ್ ಯು ಆಲ್ಸೋ ಆರ್ಡರ್ಡ್ ಸೇಮಾ? ಸೇಮ್ ವಡಪಾವ್ ಆರ್ಡರ್ ಮಾಡಿದ್ದೀರಾ? ಮತ್ತೇನು ಆರ್ಡರ್ ಮಾಡಿದ್ರಿ? ಇಡ್ಲಿ ವಡಾ. ನಾನು ಇಂಡಿಯನ್ ಬರ್ಗರ್ ತೊಗೊಂಡು ಬಂದಿದ್ದೀನಿ. ಅಯ್ಯೋ 1/2 hour ಆಯ್ತು ಅವರು ನೀ ತರೋದಕ್ಕೆ. ಏನು ಕ್ಯಾಂಟೀನೋ ಏನು ಈ ವಡಪಾವ್ ಕೊಡೋಕೆ ಅವ್ರು ಬೇರೆ ಅಷ್ಟು ಸ್ಕೋಪ್ ತಗೊಂಡು. ಹಬ್ಬಾ ಅಷ್ಟು ಕ್ರೌಡ್ ಇತ್ತು, ನನ್ನ ಬ್ಯಾಗೆ ಕಿತ್ತೋಯ್ತೇನೋ ಅನ್ನೋಂಗೆ ಆಗಿತ್ತು ಇದು ತಗೊಂಡು ಬರೋಷ್ಟರಲ್ಲಿ. ನಾನು ಅದೇ ಅಂತ ಇದ್ದೆ ಇಶಾನ್ಗೆ, ಆ ಟೈಮಿಗೆ ಮನೆ ಬಂದಿದ್ರೆ ಆರ್ಡ್ರ್ ಮಾಡ್ಕೊಬೋದಿತ್ತು ಹೊರಗಡೆಯಿಂದ ಅಂತ. ಹೆಂಗಿತ್ತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸು? ವಾಚಲ್ಲೋ ಬ್ಯಾಗಲ್ಲಿದೆಯಾ? ಮ್ಯಾಮ್ ಹೇಳಿದ್ರಾ? ಫಸ್ಟ್ ನನ್ನ ಕ್ಲಾಸ್ಮೇಟ್ ವಿವಾನ್ ಅಂತ ಹೇಳ್ದೆ, ಆಮೇಲೆ ಮ್ಯಾಮ್ ಆಸ್ಕ್ ಮಾಡಿದಾಗ ಅಯ್ಯೋ ಜಾಸ್ತಿ ಎಣ್ಣೆ ಇದೆ. ಇದು ವಡೆನಾ? ನಾಲ್ಕು ವಡೆ. ಸೊ ಈಗ ಮೆದು ವಡ ತಿಂತಾ ಇದ್ದೀವಿ ಸಾಂಬಾರು ಜೊತೆ. ಚೆನ್ನಾಗಿದೆ ಸಾಂಬಾರು ಚಟ್ನಿ ಎಲ್ಲ. ಎಲ್ಲಿಂದ ತರಿಸಿದ್ದು? ಉಡುಪಿ ರೆಸ್ಟೋರೆಂಟಾ? ಉಡುಪಿಯಿಂದನೇ ತರಿಸ್ಬಿಟ್ರಾ? ಅದಕ್ಕೆ ಎಷ್ಟೊತ್ತು ತಗೊಂಡ? ಓಹೋ ಹೋ ಹೋ, ಅದಕ್ಕೆ ಮಧ್ಯಾಹ್ನ ಬೆಳಗಿನ ತಿಂಡಿನ ಮಧ್ಯಾಹ್ನ ತಂದ್ಕೊಟ್ಟಿರೋದವನು? ಉಡುಪಿಯವರೇ ಮಾಡಿರೋದು. ಸೀರಿಯಸ್ಲಿ ಅವ್ರು ಇಲ್ಲಿ ಬಂದು ಸೆಟ್ಲ್ ಆಗಿ ಮಾಡಿರೋದು. ಮೋಸ್ಟ್ ಆಫ್ ದ ಹೋಟೆಲ್ಸ್ ಎಲ್ಲ ಇದ್ರ ಸೌತ್ ಇಂಡಿಯನ್ಸ್ನವರೇ ಇಲ್ಲಿ ಬಂದು ಮಾಡೋದು. ಅದರಲ್ಲೇನು ಶೆಟ್ಟಿಗಳೇ ಜಾಸ್ತಿ. ಯಾಕೆ ತಮಿಳ್ನಾಡವರು ಅವರಲ್ಲ ಸಿಕ್ಕಾಬಟ್ಟೆ ತಟ್ಟೆ ಇಡ್ಲಿ ಇದು ಎಲ್ಲ ಫಸ್ಟ್ ಕ್ಲಾಸ್. ಚಟ್ನಿ ಮಿಕ್ಕೊಳುತ್ತೆ ಅವರು ಎತ್ತಿಡ್ಲಾ? ಹಾಂ ಫ್ರೆಂಡ್ಸ್, ಇವಾಗ ಇಶಾನ್ದು ಸ್ಕೂಲ್ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿದ್ದಾಯಿತು. ಆಮೇಲೆ ಅಲ್ಲಿ ವಡಾಪಾವ್ ತಿಂದಿದ್ದಾಯಿತು. ಇಲ್ಲಿ ಇಡ್ಲಿ ವಡೆ. ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ಹೆವಿ ಅನ್ನಿಸ್ತಾ ಇದೆ. ಈಗೇನು ಅನ್ನಿಸ್ತಿದೆ ಅಂದರೆ ಮಲ್ಕೋಬೇಕು ಅಂತ. ಯೂಶ್ವಲಿ ಹೊಟ್ಟೆ ತುಂಬ ಭಾರ ಆದಾಗ ನಿದ್ರೆ ಬರುತ್ತೆ ನನಗೆ. ಸೊ ಚೆನ್ನಾಗಿ ಮಲ್ಕೊಂಡಿದ್ರೆ ಮಾಡಬೇಕು ಅನ್ನಿಸ್ತಿದೆ. ಪ್ಲಸ್ ಏನು ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದು ಲೈಟಾಗಿ ಇಲ್ಲಿ ತಲೆ ನೋಯ್ತಾ ಇದೆ, ಮೈಗ್ರೈನ್ ಪ್ರಾಬ್ಲಮ್ ಇದೆ. ಅಷ್ಟು ಡುಮ್ಮಿ ದಿನ ಆಯಿತು ಇರಲಿ. ಡಯಟ್ ಜಾಸ್ತಿ ಮಾಡ್ತಿರೋಗು. ಸೊ ಈಗೊಂದು 4 months ನಾನು ಏನದು ಬ್ಯಾಲೆನ್ಸ್ ಫುಡ್ ತೊಗೊಳಕ್ಕಾಗ್ತಿಲ್ಲ. ಸರ್ಜರಿ ಆಯ್ತಲ್ವ, ಸೊ ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು ತಿಂತಾ ಇದೆ. ಇದೆಲ್ಲ ಕಂಪ್ಲೀಟಾಗಿ ಒಂದು ಕಡೆ ಸೆಟಲ್ ಆಗಲಿ, ಆಮೇಲೆ ಮತ್ತೆ ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು, ಏನೂ ಮಾಡ್ತಾ ಇಲ್ಲ. ಆಮೇಲೆ ಫುಡ್ಡು ಇದು ಕಡೋರ್ ಮಾಡಬೇಕು, ಅದೇನು ಮಾಡ್ತಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಕಾಯ್ತಾ ಇದ್ದೀನಿ ಒಂದ್ಸಲ ಡಾಕ್ಟ್ರು ಓಕೆ ಇವಾಗ ಪರ್ಫೆಕ್ಟ್ ನಾವು ಅಂತ ಅಂದ ತಕ್ಷಣ ಮತ್ತೆ ಬ್ಯಾಕ್ ಟು ರೊಟೀನ್. ಅದೇ ಎಕ್ಸಸೈಸ್ ಮಾಡಿ ಆಮೇಲೆ ಫುಡ್ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿ ತಗೊಳಕ್ಕೆ ಟ್ರೈ ಮಾಡಬೇಕು. ಸದ್ಯಕ್ಕೀಗ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನಾಯಿತು ಅಂತಂದರೆ ಮಿಂತ್ರಾದಲ್ಲಿ ನಾನು ವಿಂಟರ್ ವೇರ್ದು 2 ಟಾಪ್ಸ್ ಆರ್ಡ್ರ್ ಮಾಡಿದ್ದೆ. ಅದು ಕ್ವಿಕ್ಕಾಗಿ ಬಂದುಬಿಟ್ಟಿದೆ. ನಾನು ಆರ್ಡ್ರ್ ಮಾಡಿದ್ದು ಮೊನ್ನೆ ರಾತ್ರಿ, ಆಗಲೇ ಡೆಲಿವರಿ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಸಲ ಶಾಪಿಂಗ್ ಏನು ಜಾಸ್ತಿ ಮಾಡಿಲ್ಲ ನಾನು, ಜಸ್ಟ್ 2 ಟಾಪ್ಸ್ ಅಷ್ಟೇ ತೊಗೊಂಡಿದ್ದು. ಒಂದು ಸ್ವೆಟ್ ಶರ್ಟ್, ಇನ್ನೊಂದು ಸ್ವೆಟರು. 2 ಯಾವ ಕಂಪ್ನಿದು ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು ರೋಸ್ಟರ್ ಅಂತ. ಸೊ ಈ ಬ್ರ್ಯಾಂಡೆಡ್ ನನಗೆ ತುಂಬ ಇಷ್ಟ ಆಗುತ್ತೆ. ಇದು 3ನೇ ಸಲ ಈ ಬ್ರ್ಯಾಂಡೆಡ್ ಮೇಲೆ ನಾನು ಪರ್ಚೇಸ್ ಮಾಡ್ತಾ ಇರೋದು. ಕ್ವಾಲಿಟಿಗೆ ಹೇಳಬೇಕು ಅಂದರೆ ಏಕ್ದಮ್ ಪರ್ಫೆಕ್ಟ್ ಸೂಪರ್. ಆ್ಯಂಡ್ ಇದು ಏನು ಗೊತ್ತಾ, ಇದು ಎಲ್ಲಿದು ಇದು ಅಂತ ಹೇಳ್ತೀನಿ. ಬಾಂಗ್ಲಾದೇಶವ್ರದ್ದು ಇದು ಮ್ಯಾನುಫ್ಯಾಕ್ಚರಿಂಗು. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಮಿಂತ್ರಾದಲ್ಲಿ ರೋಸ್ಟರ್ಗೆ ತುಂಬ ಆಫರ್ ಕೊಡ್ತಾರೆ. ಸೊ ಅದೊಂದು ಇನ್ನೊಂದು ಅಡ್ವಾಂಟೇಜು. ಸೊ ಹಾಗಾಗಿ ಇದ್ರ ಮೇಲೆ ನೀವೇನಾದರೂ ವಿಂಟರ್ ವೇರ್ ಕಲೆಕ್ಷನ್ಸ್ ತೊಗೋಬೇಕು ಅಂತಂದರೆ ರೋಸ್ಟರ್ ಮೇಲೆ ಒಂದ್ಸಲ ಕಣ್ಣು ಹಂಗೆ ಶಿಕ್ ಅಂತ ಹಿಂಗೆ ಆಯಿಸಿ. ಸೊ ಆವಾಗ ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಇವರ ಬ್ರ್ಯಾಂಡೆಡಲ್ಲಿ ಜೀನ್ಸಿಂದ ಹಿಡಿದು ಎಲ್ಲ ಥರನೂ ನಿಮಗೆ ಸಿಗುತ್ತೆ. ಸೊ ಕಡಿಮೆ ಬೆಲೆಗೆ ಒಳ್ಳೆ ಬಟ್ಟೆ ಬೇಕು ಅಂದರೆ ಈ ಬ್ರ್ಯಾಂಡೆಡ್ ತೊಗೊಳ್ಳಿ. ಅಯ್ಯೋ ಇದು ಆಮೇಲೆ ಸ್ಪಾನ್ಸರ್ ವಿಡಿಯೋ ಅನ್ಕೊಬಿಟ್ಟಿರಾ? ಇಲ್ಲ, ನನಗೆ ಇಷ್ಟ ಆಯ್ತಲ್ವ, ಹಾಗಾಗಿ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸೊ ಈಗ 2 ತೊಗೊಂಡಿದ್ದೆ ನೋಡಿ. ಇದು ಸ್ವೆಟರ್ ಇದು, ಆ್ಯಂಡ್ ಇದು ಸ್ವೆಟ್ ಶರ್ಟು. ಆ್ಯಂಡ್ ಇದು ಕ್ರಾಪ್ ಸ್ವೆಟ್ ಶರ್ಟ್ ಅಂತ ಹೇಳ್ಬೋದು, ಅಂತ ಲೆಂತ್ ಇಲ್ಲ ಇದು.
ಆ್ಯಂಡ್ ಇದು ಬೇಬಿ ಪಿಂಕು ನಂಗೆ ಸಖತ್ ಇಷ್ಟ ಆಯ್ತು ಈ ಕಲರು. ಯೂಶ್ವಲಿ ಡಸ್ಕಿ ಸ್ಕಿನ್ ಇರೋರಿಗೆ ಲೈಟ್ ಕಲರ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಆ್ಯಕ್ಚುಲಿ ಇದ್ರಲ್ಲಿ ರೆಡ್ ಇತ್ತು, ಅದು ಇನ್ನೂ ಚೆನ್ನಾಗಿತ್ತು. ಬಟ್ ಅಗೈನ್ ನಾನು ರೆಡ್ ಟಾಪ್ ಹಾಕೊಂಡ್ರೆ ಟಾಪ್ ಚೆನ್ನಾಗಿ ಕಾಣಿಸುತ್ತೆ, ನನ್ನ ಫೇಸ್ಗೆ ಅದು ರಿಫ್ಲೆಕ್ಟ್ ಆಗಲ್ಲ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ. ಐ ಲವ್ ದಿಸ್ ಕಲರ್. ಸೊ ಇದು ವಿಂಟರ್ ವೇರ್ ಕಲೆಕ್ಷನ್. ಎಲ್ಲರೂ ಹೊರಗಡೆ ಹೋದ್ರಂತೂ ಮಸ್ತ್ ಇರುತ್ತೆ ವೇರ್ ಮಾಡೋಕ್ಕಿದು. ಆ್ಯಂಡ್ ಮನೇಲೇನು ಅವಶ್ಯಕತೆ ಇಲ್ಲ, ಮುಂಬೈಲೇನು ಅಂತ ಚಳಿ ಅನ್ನೋಂಗೆ ಏನಿಲ್ಲ. ಈಗಲೂ ಫ್ಯಾನ್ ಓಡ್ತಾ ಇದೆ ನಮ್ಮ ಮನೇಲಿ. ಸೊ ಹೊರಗಡೆ ಎಲ್ಲಾದರೂ ಟ್ರಿಪ್ ಗಿಪ್ ಹೋದಾಗ ಆವಾಗ ಸ್ವಲ್ಪ ಚಳಿ ಆಗುತ್ತಲ್ಲ, ಆಗ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಸ್ವೆಟ್ ಶರ್ಟ್. ಇದು ಅಷ್ಟೇ ಪರ್ಪಲ್ ಕಲರಲ್ಲಿ ತೊಗೊಂಡಿದ್ದೀನಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಈಗ ಇದು ವೇರ್ ಮಾಡಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇದೇ ನೋಡಿ ಟಾಪು, ಪರ್ಪಲ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ನಾನು ಹೇಳಿದ್ನಲ್ಲ ಆಗಲೇ ಡಸ್ಕಿ ಸ್ಕಿನ್ ಅವ್ರಿಗೆ ಪರ್ಪಲ್ಲು ಪಿಂಕು ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಯಾರೆಲ್ಲ ನನ್ನ ಥರ ಡಸ್ಕಿ ಸ್ಕಿನ್ ಇದ್ದೀರೋ ಅವರು ಈ ಥರ ಕಲರ್ಸ್ನ ಚೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ. ಆ್ಯಂಡ್ ಇದು ಚೆನ್ನಾಗಿದೆ ಕ್ರಾಪ್ ಟಾಪು. ಹೇಗಿದೆ? ಸ್ವಲ್ಪ ಉದ್ದ ಆಯಿತು, ಸ್ವೆಟರ್ ಅಲ್ವಾ ಹಾಗಾಗಿ. ಬಟ್ ಅದನ್ನು ಈ ಥರ ಜಸ್ಟ್ ಸ್ಟೈಲ್ ಮಾಡ್ಕೊಳ್ಳೋದು ನಾವು ಸೂಪರ್ ಚೆನ್ನಾಗಿದೆ. ಅಷ್ಟು ನಿಮಗೆ ವಾರ್ಮ್ ಅಂತ ಅನಿಸಲ್ಲ, ಮೀಡಿಯಮ್ ಆಗಿ ವಾರ್ಮ್ನೆಸ್ ಕೊಡುತ್ತೆ. ಇದು ಈ ಥರ ಅಂದರೆ ಮೀನ್ಸ್ ಮುಂಬೈಲಿರೋರಿಗೆ, ಕೋಸ್ಟಲ್ ರೀಜನಲ್ಲಿರೋರಿಗೆ, ವಿಡಿಟಿ ಪ್ಲೇಸಲ್ಲಿ ಇರ್ತಾರಲ್ಲ ಅವ್ರಿಗೂ ಸೂಟ್ ಆಗುತ್ತೆ. ತುಂಬ ಚಳಿ ಅಂತ ಅಂತೀವಲ್ಲ ನೋಡಿ, ಈಗ ನಮ್ಮ ಬ್ಯಾಂಗ್ಳೂರ್ ಸೈಡಲ್ಲಿ ಬಂದರೆ ಅಯ್ಯೋ ಸಕ್ಕ ಚಳಿ ಅಂತೀವಲ್ಲ, ಅಂಥವ್ರಿಗೂ ಸೂಟ್ ಆಗುತ್ತೆ. ಎರಡು ಕಡೆಗೂ ಸೂಟ್ ಆಗುವಂಥ ಟಾಪ್ ಅಂತ ಹೇಳ್ಬೋದು. ತೀರಾ ವಾರ್ಮ್ನೆಸ್ ಇಲ್ಲ, ಹಾಗೆ ತೀರಾ ಇದೂ ಇಲ್ಲ, ಅಯ್ಯೋ ಸ್ವಲ್ಪ ಇದು ಚಳಿ ಬರುತ್ತೆ ಅನ್ನೋಂಗೂ ಇಲ್ಲ. ಚೆನ್ನಾಗಿದೆ ಈ ಸ್ವೆಟರು. ಸೂಪರ್. ಇದಂತೂ 100% ಇಟ್ಕೋತೀನಿ, ನಂಗೆ ಸಖತ್ ಇಷ್ಟ ಆಯಿತು. ಸೊ ಇವತ್ತಿನ ವ್ಲಾಗ್ ಹೆಂಗೆ ಮಾಡ್ತೀನಿ, ಸಾಕು ಟಯರ್ಡ್ ಆಗಿದ್ದೀನಿ ನಾನು ಕೂಡ. ನನ್ನ ವಿಂಟರ್ ವೇರ್ ಕಲೆಕ್ಷನ್ಸ್ ನಿಮಗೂ ಇಷ್ಟ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಮಿಂತ್ರದಲ್ಲಿ ತುಂಬ ಬ್ರ್ಯಾಂಡೆಡ್ಗಳ ಮೇಲೆ ಆಫರ್ ನಡೀತಾ ಇದೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಹಾಗಾಗಿ ಮತ್ತೆ ಸಿಗೋಣ, ಅಲ್ಲಿ ತನಕ ಬಾಯ್.